ಮತ್ತೆ ಕಮರ್ಷಿಯಲ್ ಸಿಲಿಂಡರ್ ದರ ಹೆಚ್ಚಳ ಆಗಿದೆ. 46 ರೂಪಾಯಿ ಹೆಚ್ಚಳ ಆಗಿದೆ. ವಾಣಿಜ್ಯ ಸಿಲಿಂಡರ್ ದರ ಹೆಚ್ಚಳ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಹೋಟೆಲ್ ಮಾಲೀಕರ ಸಂಘದಿಂದ. ಗ್ಯಾಸ್ ಬೆಲೆ ಏರಿಕೆ ಅನಿವಾರ್ಯ ಅಂತ ಪ್ರಧಾನಿ ಹೇಳಿದ್ದಾರೆ. ಮುಂದೆ ಸಿಲಿಂಡರ್ ಬೆಲೆ 4000 ರೂಪಾಯಿ ಆಗುತ್ತೆ. ಇನ್ನು ಮುಂದೆ ಖಂಡಿತ ಹೋಟೆಲ್ ನಡೆಸೋದಕ್ಕೆ ಆಗಲ್ಲ ಅಂತ ಹೋಟೆಲ್ ಮಾಲೀಕರ ಸಂಘದ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪದೇ ಪದೇ ಏರಿಕೆಯಾಗ್ತಾ ಇದೆ. ಫೆಬ್ರವರಿಯಿಂದ ಇಲ್ಲಿಯವರೆಗೆ ಆದಂತಹ ಏರಿಕೆಯನ್ನು ನೋಡ್ತಾ ಇದ್ದೀವಿ. 46 ರೂಪಾಯಿ ಏರಿಕೆಯಾಗಿದೆ. ಮತ್ತೆ ಗ್ರಾಹಕರ ಮೇಲೆ ಇದು ಹೊರೆ ಬೀಳ್ತದೆ. ಖಂಡಿತವಾಗೂ ಇದನ್ನ ಯಾವ ರೀತಿ ಇದು ಕಾಂಪ್ರಮೈಸ್ ಮಾಡಬೇಕು ಅನ್ನೋದನ್ನ ಜನಗಳು ಗ್ರಾಹಕರು ಇದು ಮಾಡಬೇಕು, ಹೋಟೆಲ್ ಮಾಲೀಕರು ಇದು ಮಾಡಬೇಕು. ಇದಕ್ಕೆ ಎಲೆಕ್ಟ್ರಿಕಲ್ ಸ್ಟವ್ಗಳನ್ನೆಲ್ಲ ಬಳಸಿ ಸ್ವಲ್ಪ ಗ್ರಾಹಕರ ಮೇಲೆ ಜಾಸ್ತಿ ಹೊರೆ ಆಗದಿಲ್ದಂಗೆ ಹೋಟೆಲ್ ಅವರು ನೋಡಬೇಕು. ಗ್ರಾಹಕರು ಜಾಸ್ತಿ ಆಗಿರೋದನ್ನ ಒಪ್ಕೊಂಡು ಸ್ವಲ್ಪ ಸಹಕರಿಸಬೇಕು. ಆವಾಗ ಇದರಲ್ಲಿ ಹೋಗ್ಬೋದು. ಇದು ಆಗಿರೋದು ಪ್ರಪಂಚಕ್ಕೆ ಆಗಿರೋದು, ಯಾರಿಗೆ ಒಬ್ಬರಿಗೂ ಇಬ್ಬರಿಗೂ ಆಗಿರೋದಲ್ಲ. ಇದಾಗಿರೋದ್ರಿಂದ ಎಲ್ಲರೂ ಇದನ್ನ ಹೊರೆನ ಒಂಥರ ಸಮವಾಗಿ ಹಂಚ್ಕೊಂಡ್ರೆ ಚೆನ್ನಾಗಿರ್ತದೆ ಅಂತ ನಮ್ಮ ಅಭಿಪ್ರಾಯ. ಇಲ್ಲ, ಈ ಹೋಟೆಲ್ ಮಾಲೀಕರಿಗೆ ಬೇರೆ ಆಪ್ಷನ್ ಇಲ್ಲ. ಪಾಪ ಅವರು ತಗೊಂಡ್ಮೇಲೆ ಅವರು ಬೇರೆ ಯಾರ ಮೇಲೆ ಹಾಕಬೇಕು? ಗ್ರಾಹಕರ ಮೇಲೆ ಹಾಕಬೇಕಾಗ್ತದೆ ಅವರು. ಅದಕ್ಕೆ ಅಂದರೆ ಅವ್ರಿಗೆ ನಾವೇನು ಸಜೆಷನ್ ಕೊಡ್ತಾ ಇದ್ದೀವಿ ಅಂದರೆ ಎಲೆಕ್ಟ್ರಿಕಲ್ ಇದಕ್ಕೆ ಹೋಗಿ ಸ್ವಲ್ಪ ಹೊರೆ ಕಮ್ಮಿ ಮಾಡಿ ಅಂತ ಗ್ರಾಹಕರಿಗೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಬೋದು. ಗ್ರಾಹಕ ಇವತ್ತು ಸಿಲಿಂಡರ್ 3198 ರೂಪಾಯಿ ಆಗಿದೆ. 46 ರೂಪಾಯಿ ಜಾಸ್ತಿ ಆಗಿದೆ. ಇದೇ ರೀತಿ 4000 ಹೋಗುವಂಥ ಸಂಭಾವನೆ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಗ್ಯಾಸ್ ಏಜೆನ್ಸಿಯವರು ಹೇಳ್ತಿದ್ದಾರೆ 4000 ಹೋಗಿ ನಿಂತುಕೊಳ್ಳುತ್ತೆ ಸಿಲಿಂಡರ್ ಅಂತ. ಇದು ಈ ಮಟ್ಟದಲ್ಲಿ ನಾವು ದರ ಏರಿಕೆ ಆಗೋದು ಅನಿವಾರ್ಯ ಅಂತ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಜಾಗತಿಕ ತೈಲ ಬಿಕ್ಕಟ್ಟಿನಿಂದ ಈ ರೀತಿ ಆಗ್ತಾ ಇದೆ. ಇದಕ್ಕೇನಾದರೂ ನಾವು ಒಂದು ಪರ್ಯಾಯ ಮಾರ್ಗ ಹುಡ್ಕೋಬೇಕಾಗತ್ತೆ. ಪ್ರತಿ ಬಾರಿಯೂ ನಾವು ಗ್ರಾಹಕರ ಮೇಲೆ ಈ ಹೊರೆಯನ್ನು ಹಾಕ್ಲಿಕ್ಕೆ ಆಗಲ್ಲ. ಗ್ರಾಹಕರನ್ನ ಉಳಿಸ್ಕೋಬೇಕು. ಮತ್ತು ನಾವು ಪ್ರತಿ ಬಾರಿಯೂ ನಮ್ಮ ಕಸ್ಟಮರ್ಗೆ ರೇಟ್ ಹೆಚ್ಚಾದರೆ ಅವ್ರ ಹೋಟ್ಲ್ ಹತ್ರ ಗಮನ ಹರಿಸಲ್ಲ. ಆಮೇಲೆ ಉದ್ಯಮನ ಉಳಿಸ್ಕೋಬೇಕು. ಅದಕ್ಕೇನು ಅಂತ ಪರ್ಯಾಯ ಯೋಚನೆ ಮಾಡಿ ಈಗ ಎಲೆಕ್ಟ್ರಿಕಲ್ಗೆ ಮೊರೆ ಹೋಗಿದ್ದೀವಿ. ಅಂದರೆ ಆಲ್ಮೋಸ್ಟ್ ನಮ್ಮಲ್ಲಿ 5 ಸಿಲಿಂಡರ್ ಹೋಗುವಲ್ಲಿ ಇವತ್ತು ನಾವು 1.5 ಸಿಲಿಂಡರ್ಗೆ ತಂದಿಟ್ಟಿವಿ. ಅಂದರೆ ನಮ್ಮ ಬಿಸ್ನೆಸ್ಸಲ್ಲೂ ಏರಿಕೆ ಅದೇ ಪ್ರಮಾಣದಲ್ಲಿದೆ. ಜೊತೆಗೆ ನಾವು ಈ ಸಿಲಿಂಡರ್ನ 3.5 ಸಿಲಿಂಡರ್ನ ಕಡಿಮೆ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಈ ಎಲೆಕ್ಟ್ರಿಕಲ್ ಈಗ ಇವತ್ತಿನ ದರದಲ್ಲಿ ಎಲೆಕ್ಟ್ರಿಕಲ್ಲು ಸ್ವಲ್ಪ ಕಡಿಮೆ ದರದಲ್ಲಿ ನಾವು ಬಳಕೆ ಮಾಡ್ಬೋದು. ರೇಟ್ ಕಡಿಮೆ ಆಗುತ್ತೆ. ಜೊತೆಗೆ ನಾವು ಗ್ರಾಹಕರಿಗೆ ಹೆಚ್ಚುವರಿಯಾಗಿ ಹೊರೆ ಹಾಕದಿದ್ದಂಗೆ ಯೋಚನೆ ಮಾಡ್ತಾ ಇದ್ವಿ. ಇದು ಮತ್ತೆ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಸ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಮಾತನಾಡಿದ್ದಾರೆ. ಮೋದಿ ದಿನ ಬಿಟ್ಟು ದಿನ ಈ ರೀತಿ ಗ್ಯಾಸ್ ತೈಲ ಬೆಲೆ ಏರಿಕೆ ಮಾಡ್ತಿದ್ದಾರೆ. ಮೋದಿ ಜನರ ಬಗ್ಗೆ ಕಾಳಜಿ ಇಲ್ಲ, ವಿಶ್ವಾಸ ಕಳ್ಕೊಂಡಿದ್ದಾರೆ. ಬರೀ ವಿಪಕ್ಷಗಳು ಸಹಕಾರ ಕೊಡ್ತಿಲ್ಲ ಅಂತಷ್ಟೇ ಆರೋಪ ಮಾಡ್ತಿದ್ದಾರೆ ಅಂತ ಖರ್ಗೆ ಕಿಡಿಕಾರಿದ್ದಾರೆ. ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತಿದೆ ಎಂದಿದ್ದಾರೆ ಖರ್ಗೆ. ಗ್ಯಾಸ್ ಬೆಲೆ, ಪೆಟ್ರೋಲ್ ಬೆಲೆ, ಆಮೇಲೆ ಡೀಸೆಲ್ ಬೆಲೆ, ಪ್ರತಿಯೊಂದರ ಬೆಲೆ ಮೋದಿ ಅದನ್ನು ದಿನ ಬಿಟ್ಟು ದಿನ ಏರಿಸ್ತಾನೆ ಇದ್ದಾರೆ. ಬಹುಶಃ ಅವರಿಗೆ ದೇಶದ ಬಗ್ಗೆ ಕಾಳಜಿ ಇಲ್ಲ ಮತ್ತು ಜನ ಏನು ನಂಬಿಕೆ ಇಟ್ಟು ಅವರಿಗೆ ವೋಟ್ ಕೊಟ್ಟು ಆರಿಸಿ ತಂದು ಸರ್ಕಾರ ಮಾಡಿತ್ತು, ಅವಕಾಶ ಮಾಡಿಕೊಟ್ಟಿತ್ತು, ಅದನ್ನು ಇವತ್ತು ಆ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. ಮತ್ತು ಕೇವಲ ಮಾತಿನಿಂದನೇ ಪ್ರತಿಯೊಬ್ಬರಿಗೂ ಕೂಡ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಆದರೆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಅವರು ಮಾಡ್ತಾಯಿಲ್ಲ. ಪ್ರತಿಯೊಂದು